ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ, ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ. ವಸಂತ ಮಾಸದ ಚಿಗುರು, ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪ್ರಕೃತಿಯಲ್ಲಿನ ಏರುಪೇರು, ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ. ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ. ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು, ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸ್ಕೊಂಡು ಇಡೀ ವರ್ಷ ಹಾಯಾಗಿರಬಹುದು. ಹಾಗಾದರೆ ಬನ್ನಿ, 12 ರಾಶಿಗಳವರ ಆದಾಯ, ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ಒಂದೆರಡು ಅಂಶಗಳನ್ನು ನೋಡೋಣ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷ 40% ಆದಾಯ, 60% ಖರ್ಚಿದೆ. ಹೀಗಾಗಿ ಆದಾಯಕ್ಕೆ ತಕ್ಕಂತೆ ಬಜೆಟ್ ರೂಪಿಸಿಕೊಳ್ಳೋದ್ರ ಜೊತೆಗೆ ಹಣದ ಹರಿವಿನ ಬೇರೆ ಬೇರೆ ಮೂಲಗಳನ್ನು ಸಹ ನೀವು ಕಂಡುಕೊಳ್ಬೇಕಾಗತ್ತೆ. ಶನಿ ಮಹಾರಾಜರ ಅವಕೃಪೆಯಿಂದ ಅಂತೂ ನೀವು ಮುಕ್ತರಾಗಿದ್ದೀರಿ. ಆದರೂ ಗುರುವಿನ ಕೃಪೆ ಕಡಿಮೆ ಇದೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಜಲಗಾರರು, ಕಬ್ಬಿಣದ ಕೆಲಸ ಮಾಡೋರು, ಗುಜರಿ ವ್ಯಾಪಾರಿಗಳಿಗೆ ಲಾಭ ಇದೆ. ನೀವು ಧಾರ್ಮಿಕ ಸಂಘಟನೆಗಳ ಮುಖಂಡರಾಗಿದ್ದಲ್ಲಿ ಮಠ ಮಂದಿರಗಳ ಹಲವು ವಿಚಾರಗಳಿಗಾಗಿ ವಾಗ್ವಾದ, ಅಪಮಾನಗಳನ್ನು ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ಅದು ನ್ಯಾಯಾಲಯದ ಮೆಟ್ಟಿಲು ಕೂಡ ಇರಬಹುದು. ಅರ್ಚಕರು ಹಾಗೂ ಧರ್ಮದರ್ಶಿಗಳ ನಡುವೆ ಕೂಡ ಕಲಹ ಆಗಲಿದೆ. ಕೆಲವರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಧನ ಲಾಭ, ಧನ ನಷ್ಟ ಎರಡೂ ಕೂಡ ಇದೆ. ಹೀಗಾಗಿ ಜೀವನ ಅಂದರೆ ಬೇವು ಬೆಲ್ಲ ಅಂತ ತಿಳ್ಕೊಂಡು ಸಮಾಧಾನವಾಗಿರಿ. ಒಂದು ವೇಳೆ ಚಿಂತೆ ಶುರುವಾದರೆ ಇರುವ ಸುಖವನ್ನು, ಮನಸ್ಸಿನ ನೆಮ್ಮದಿಯನ್ನು ಕೂಡ ಕಳೆದುಕೊಳ್ತೀರಿ. ಇನ್ನು ಪರಿಹಾರವಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನಮಸ್ಕರಿಸಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಶುಭವಾಗಲಿ.